ನಮಸ್ಕಾರ ವೀಕ್ಷಕರೇ ಕರ್ಣ ಧಾರಾವಾಹಿ ಆರಂಭದಲ್ಲೇ ಸೂಪರ್ ಡೂಪರ್ ಹಿಟ್ ಆಗಿದೆ. ಮೊದಲೆರಡು ವಾರಗಳಲ್ಲಿ ಡಬಲ್ ಡಿಜಿಟ್ ಟಿವಿಆರ್ ದಾಖಲಿಸಿದೆ. ಇದೇ ಖುಷಿಯಲ್ಲಿ ಕರ್ಣ ಧಾರಾವಾಹಿ ತಂಡ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿದೆ. ಹಾಗಾದ್ರೆ ಕರ್ಣ ಧಾರಾವಾಹಿಗೆ ಸಿಕ್ಕಿರುವಂತ ಟಿವಿಆರ್ ಎಷ್ಟು? ಅದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನೀವು ನಮ್ಮ ಈ ದುನಿಯಾ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಬಟನ್ ಒತ್ತಿ. ವೀಕ್ಷಕರೇ, ಜೀ ಕನ್ನಡ ವಾಹಿನಿಯಲ್ಲಿ ಕರ್ಣ ಧಾರಾವಾಹಿ ಪ್ರಸಾರಕ್ಕೆ ಮೊದಲು ವಿಘ್ನ ಎದುರಾಗಿತ್ತು. ಆದರೆ ವಿಘ್ನವನ್ನ ನಿವಾರಿಸಿಕೊಂಡು ಕರ್ಣ ಸೀರಿಯಲ್ ಟೆಲಿಕಾಸ್ಟ್ ಶುರುವಾಯಿತು. ಮೊದಲೆರಡು ವಾರ ಕರ್ಣ ಧಾರಾವಾಹಿಗೆ ಬಂಪರ್ ಟಿಆರ್ಪಿ ಸಿಕ್ಕಿದೆ. ಮೊದಲ ವಾರ ಕರ್ಣ ಧಾರಾವಾಹಿಗೆ ಅರ್ಬನ್ ಪ್ಲಸ್ ರೂರಲ್ನಲ್ಲಿ ಅಂದ್ರೆ ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ 10.2 ಟಿವಿಆರ್ ಸಿಕ್ಕಿದ್ರೆ, ಎರಡನೇ ವಾರ ಕರ್ಣ ಸೀರಿಯಲ್ ಅರ್ಬನ್ ಮತ್ತು ರೂರಲ್ ಅಂದ್ರೆ ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ 10.4 ಟಿವಿಆರ್ ಸಿಕ್ಕಿದೆ. ಈ ಮೂಲಕ ಕರ್ಣ ಧಾರಾವಾಹಿ ಡಬಲ್ ಡಿಜಿಟ್ ಟಿವಿಆರ್ ರೆಕಾರ್ಡ್ ಮಾಡಿದೆ. ಇದೇ ಖುಷಿಯಲ್ಲಿ ಕರ್ಣ ಸೀರಿಯಲ್ ತಂಡ ಸಂಭ್ರಮಿಸಿದೆ. ಕರ್ಣ ಸೀರಿಯಲ್ ಸೆಟ್ನಲ್ಲಿ ಕೇಕ್ ಕಟ್ ಮಾಡಿದ್ದಾರೆ ಕಲಾವಿದರು ಹಾಗೂ ತಂತ್ರಜ್ಞರು. ಆ ಫೋಟೋಗಳು ಈಗ ಸಖತ್ ವೈರಲ್ ಆಗ್ತಾ ಇವೆ. ಭರ್ಜರಿ ಓಪನಿಂಗ್ ಪಡೆದ ಕರ್ಣ ಧಾರಾವಾಹಿ ಸೆಟ್ನಲ್ಲಿ ಸಡಗರ ಸಂಭ್ರಮ ಮನೆ ಮಾಡಿದೆ. ಕೇಕ್ ಕಟ್ ಮಾಡಿ ನಿರ್ಮಾಪಕಿ ಶ್ರುತಿ ನಾಯ್ಡು, ಭವ್ಯ ಗೌಡ ಹಾಗೂ ನಮ್ರತಾ ಗೌಡ ಸಂಭ್ರಮಿಸಿದ್ದಾರೆ. ಹೌದು ವೀಕ್ಷಕರ ಫೇವರೆಟ್ ಲಿಸ್ಟ್ ನಲ್ಲಿ ಕರ್ಣನಿಗೆ ವಿಶೇಷ ಸ್ಥಾನ ಸಿಕ್ಕಿದೆ. ಸ್ಟಾರ್ಗಳೇ ತುಂಬಿರೋ ಸೀರಿಯಲ್ ಬಗ್ಗೆ ಇದ್ದ ನಿರೀಕ್ಷೆಯಂತೂ ಹುಸಿ ಆಗಿಲ್ಲ. ನಂಬರ್ 1 ಸ್ಥಾನದಲ್ಲಿ ಕರ್ಣನ ಮೆರವಣಿಗೆ ಮುಂದುವರೆದಿದೆ. ಹೌದು, ಶ್ರುತಿ ನಾಯ್ಡು ನಿರ್ಮಾಣ, ರಮೇಶ್ ಇಂದಿರಾ ಅವರ ನಿರ್ದೇಶನದ ಕೈಚಳಕ ಕ್ಲಿಕ್ ಆಗಿದ್ದು, ಕರ್ಣನ ಮೇಕಿಂಗ್ ಕ್ವಾಲಿಟಿ ಅಂತೂ ಅದ್ಭುತವಾಗಿ ಮೂಡಿ ಬಂದಿದೆ. ಫೈಟ್ ಸೀನ್ಗಳು, ಹಾಡು, ಡ್ಯಾನ್ಸ್, ಸ್ನೇಹ, ಲವ್, ನೋವು, ಅಭಾ ಹೀಗೆ ಅರ್ಧ ಗಂಟೆ ಬ್ಲಾಕ್ ಬಾಸ್ಟರ್ ಸಿನಿಮಾ ನೋಡಿದ ಅನುಭವ ಕರ್ಣ ಸೀರಿಯಲ್ನಿಂದ ವೀಕ್ಷಕರಿಗೆ ಸಿಗ್ತಾ ಇದೆ ಅಂತ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಇನ್ನು ಕಲಾವಿದರ ಬಗ್ಗೆ ಅಂತೂ ಹೆಚ್ಚಿಗೆ ಮಾತಾಡಬೇಕು ಅಂತಾನೆ ಇಲ್ಲ. ಪ್ರತಿಯೊಬ್ಬರ ಅಭಿನಯಕ್ಕೂ ಒಂದಂಕ ಜಾಸ್ತಿನೇ ಕೊಡಬಹುದು. ಅದರಲ್ಲೂ ಮುಖ್ಯವಾಗಿ ಆಶಾ ಅಮ್ಮ ಹಾಗೂ ಗಾಯತ್ರಿ ಅಮ್ಮನ ಸ್ನೇಹದ ಮಾತು. ಹಿರಿ ವಯಸ್ಸಿನಲ್ಲೂ ಮಗುವಿನ ರೀತಿ ಆಡೋ ಅವರ ನಡೆ ನುಡಿಗೆ ವೀಕ್ಷಕರು ಫಿದಾ ಆಗ್ಬಿಟ್ಟಿದ್ದಾರೆ. ಇಷ್ಟೆಲ್ಲ ಮಸಾಲೆದಾರ್ ದೃಶ್ಯಗಳು ಇದ್ಮೇಲೆ ಕರ್ಣನಿಗೆ ಮನಸ್ಸೋಲದೆ ಇರ್ತಾರ ವೀಕ್ಷಕರು. ಹೀಗಾಗಿನೇ ಕರ್ಣ ಟಿಆರ್ಪಿಯಲ್ಲಿ ನಂಬರ್ 1 ಇದೆ. ಈ ಖುಷಿನ ಸೀರಿಯಲ್ ತಂಡ ಸೆಲೆಬ್ರೇಟ್ ಮಾಡಿದೆ. ಕರ್ಣ ತಂಡ ಅಂದುಕೊಂಡಂತೆ ಜೂನ್ 16ನೇ ತಾರೀಕು ಕರ್ಣ ಧಾರಾವಾಹಿ ಪ್ರಸಾರ ಆಗ್ಬೇಕಿತ್ತು. ಆದ್ರೆ ಅಭಿಮಾನಿಗಳು ಅಂದುಕೊಂಡಂತೆ ಆ ದಿನ ಸೀರಿಯಲ್ ಪ್ರಸಾರ ಆಗ್ಲೇ ಇಲ್ಲ. ಬರೋಬ್ಬರಿ 2 ವರ್ಷಗಳ ನಂತರ ನಟ ಕಿರಣ್ ರಾಜ್ ಅವರನ್ನ ಕಣ್ತುಂಬಿಕೊಳ್ಬೇಕು ಅಂತ ಅಭಿಮಾನಿಗಳು ಕಾಯ್ತಿದ್ರು. ಆದ್ರೆ ಕೆಲವು ಕಾರಣಾಂತರಗಳಿಂದ ಕರ್ಣ ಸೀರಿಯಲ್ ಜೂನ್ 16ರಂದು ಪ್ರಸಾರ ಕಂಡಿರಲಿಲ್ಲ. ಇದಾದ ಬಳಿಕ ಜುಲೈ 3ನೇ ತಾರೀಕು ಕರ್ಣ ಸೀರಿಯಲ್ ಫಸ್ಟ್ ಎಪಿಸೋಡ್ ಪ್ರಸಾರ ಆಯಿತು. ಅವತ್ತಿನಿಂದ ಇಂದಿನವರೆಗೂ ಪ್ರಸಾರ ಕಂಡ ಕರ್ಣ ಸೀರಿಯಲ್ ಟಿಆರ್ಪಿಯಲ್ಲಿ ನಂಬರ್ 1 ಸ್ಥಾನವನ್ನ ಪಡ್ಕೊಂಡಿದೆ. ಇನ್ನು ಕರ್ಣ ಸೀರಿಯಲ್ ತಂಡದ ಜೊತೆಗೆ ಕೇಕ್ ಕಟ್ ಮಾಡೋದ್ರ ಮೂಲಕ ನಿರ್ಮಾಪಕಿ ಶ್ರುತಿ ನಾಯ್ಡು ಅವರು ಹುರಿದುಂಬಿಸಿದ್ದಾರೆ. ಕರ್ಣ ಸೆಟ್ನಲ್ಲಿ ಕಲಾವಿದರು ಕುಟುಂಬದ ರೀತಿ ಇದ್ದೀವಿ, ವೀಕ್ಷಕರಿಗೆ ಥ್ಯಾಂಕ್ ಯು ಅಂತೇಳಿ ಅವಿನಾಭಾವದ ಸಂಬಂಧದ ಕ್ಷಣಗಳನ್ನ ಹಂಚಿಕೊಂಡಿದ್ದಾರೆ. ನಟಿ ನಮ್ರತಾ ಹಾಗೂ ಭವ್ಯ ಗೌಡ ಕೂಡ ವೀಕ್ಷಕರಿಗೆ ಥ್ಯಾಂಕ್ಸ್ ಹೇಳಿದ್ದಾರೆ. ವೀಕ್ಷಕರ ಹಾರೈಕೆ ಹೀಗೆ ಇರ್ಲಿ ಅಂತ ಕೂಡ ಮನವಿ ಮಾಡಿಕೊಂಡಿದ್ದಾರೆ. ಕರ್ಣನ ಯಶಸ್ಸಿನ ಓಟ ಹೀಗೆ ಮುಂದುವರಿಲಿ ಅಂತ ವೀಕ್ಷಕರು ಕೂಡ ಹಾರೈಸ್ತಾ ಇದ್ದಾರೆ. ವೀಕ್ಷಕರೇ, ಯಾರೆಲ್ಲ ಕರ್ಣ ಸೀರಿಯಲ್ನ ತಪ್ಪದೇ ನೋಡ್ತಿದ್ದೀರಾ, ಅದರಲ್ಲೂ ಕೂಡ ಡಾಕ್ಟರ್ ಕರ್ಣ ಅಥವಾ ಕಿರಣ್ ರಾಜ್ ಅವ್ರಿಗೋಸ್ಕರ ನೋಡ್ತಾ ಇರೋರು ಯಾರು? ಕಿರಣ್ ರಾಜ್ ಅವರಿಗೋಸ್ಕರನೇ ನಾವು ಈ ಸೀರಿಯಲ್ನ ನೋಡ್ತೀರಿ ಅಂತ ಇರೋರು ಕೂಡ ತುಂಬಾ ಜನ ಇದ್ದೀರಾ. ಕಮೆಂಟ್ ಮಾಡಿ.